ನಾವೆಲ್ಲ ಮನುಷ್ಯರು ಒಂದೇ ಕುಲ. ಹಿಂಗ್ ತಿನ್ನಲ್ಲ ಎಲ್ಲರೂ, ಹಿಂಗ್ ತಿಂತಾರಲ್ಲ, ಹಿಂಗೆ ತಿನ್ನೋದು ಎಲ್ರು. ಹಿಂಗೆ ತಿನ್ನೋದಂದ್ರೆ ಅವನು ಅಮೆರಿಕದಾಗ ಹುಟ್ಟಿದ್ರೆ ಹಿಂಗೆ ತಿಂತಾನೆ, ಅಲ್ಲಿ ಎಲ್ಲಿ ಮಾಡ್ಕೋಬೇಕು ಅಲ್ಲೇ ಮಾಡ್ಕೋತಾನೆ, ಏನ್ ಮಾಡ್ತಾನೆ ಅದನ್ನ ಪಡ್ಕೋತಾನೆ. ಮಾಡಿದ್ದನ್ನ ಮಾರಾಯ ಅನ್ನೋದು ಒಂದೇ ಕೆಲ್ಸಕ್ಕೆ ಬರೋದು. ನೀನು ಓದಿದ್ಯೋ ದಬಕ್ಕಿದ್ಯೋ ಇಲ್ವೋ, ಯಾವ ಹಳ್ಳಿ ಹುಟ್ಟಿದ್ಯೋ, ಕರಿಯ ಬಿಳಿಯ ಜಾತಿ ಧರ್ಮ ಏನು ಬರಲ್ಲ. ಒಳ್ಳೇದು ಕೆಟ್ಟದ್ದು ಎರಡೇ ಬರೋದು ಸತ್ತಾಗ. ಅದನ್ನ ಮನುಷ್ಯರಾಗ ಹುಟ್ಟಿದ್ ಹೆಂಗ್ ಇರ್ತಾನೆ ಸಾಯ್ತಾನೆ ತೋರಿಸ್ಬಿಟ್ಟು ವಿಡಿಯೋ ನೋಡಿದ್ರಲ್ಲ, ತೋರ್ಸ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೆಂಗ್ ಹೋಗ್ತೀವಿ ಎಲ್ಲಿ ಹೋಗ್ತೀವಿ ಅಂತ. ಅದಕ್ಕೋಸ್ಕರ ಈ ಚಿತ್ರ ತೋರಿಸಿ ಹೇಳ್ತೀವಿ, ಬಾಯಿ ಮಾತಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಪರಮಾತ್ಮ ಈ ಭೂಮಿಗೆ ಬಂದಿದ್ದಾನೆ ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡಕ್ಕೆ. ಅದಕ್ಕೆ ನೀವು ಚಿಂತೆ ಮಾಡ್ಬೇಕಾಗಿಲ್ಲ, ಧೈರ್ಯವಾಗಿರಿ. ಭಗವಂತ ಬರೋದೇ ಧೈರ್ಯ ಹೇಳಕ್ಕೆ. ಅಪ್ಪ ಬಡವರಪ್ಪ, ನಮ್ಗೆ ಏನ್ ಮಾಡಕ್ಕಾಗತ್ತೆ, ದುಡ್ಡೇ ಇಲ್ಲ, ಹೆಂಗ ಕಷ್ಟ, ರೋಗ, ಬಡತನ, ಏನೇನೋ ಸಮಸ್ಯೆಗಳು ಅಂತ ಹೇಳ್ತಿರಲ್ಲ, ಅದೆಲ್ಲವನ್ನು ಸಮಾಪ್ತಿ ಮಾಡಿ ಸುಖ ಶಾಂತಿಯನ್ನ ಕೊಡೋದಕ್ಕೆ, ಸಂಪತ್ತಿನ ರಾಜ್ಯ ಮಾಡ್ಲಿಕ್ಕೆ, ಭಾರತವನ್ನು ಸ್ವರ್ಗ ಮಾಡ್ಲಿಕ್ಕೆ ಬಂದ್ಬಿಟ್ಟಿದ್ದಾರೆ. ಯಾಕೆ ಬಂದಿದ್ದಾನೆ ನೋಡಿ, ಊರಾಗ ಗಲ್ಲಿ ಗಲ್ಲಿ ಒಂದು ಗುಡಿ ಕಟ್ಕೊಂಡು ಪೂಜೆ ಮಾಡಿದ್ದಾರೆ. ಎಲ್ಲ ಕಡೆಗೆ ನಮ್ಮ ದೇಶದಾಗ ನೋಡಿ ಎಷ್ಟು ಭಕ್ತಿ ಮಾಡ್ತೀವಿ. ಇವತ್ತಿಗೂ ಜಾತ್ರೆ ಏನೋ ಒಂದು ಮಾಡಿದ್ರೆ ಹಬ್ಬ, ಜಾತ್ರೆ ದೇವಸ್ಥಾನ ಏನೇನೋ ಖರ್ಚು ಮಾಡ್ತೀವಿ. ಯಾಕೆ ಅಂದ್ರೆ ಪರಮಾತ್ಮ ನಮಗೊಂದು ಒಳ್ಳೇದು ಮಾಡ್ಲಿ, ಪೂಜೆ ಮಾಡಿದ್ರೆ ಉಪವಾಸ ಮಾಡಿದ್ರೆ ಎಲ್ಲದೂ ಪರಮಾತ್ಮ ಹೆಸರು. ಯಾಕಂದ್ರೆ ಪರಮಾತ್ಮ ನಮ್ಗೆ ಒಳ್ಳೇದು ಮಾಡಿದ್ದ, ಅದನ್ನ ನೆನ್ಸ್ಕೊಳಕ್ ಭಕ್ತಿ ಮಾಡ್ತೀವಿ. ಜ್ಯೋತಿ ಸ್ವರೂಪ ಪರಮಾತ್ಮ. ದೇಹ ಇಲ್ಲ, ದೇಹ ಇರೋನು ಯಾರು ದೇವರಲ್ಲ, ದೇಹದಾರಿ ಅಂದ್ರೆ ದೇವತೆಗಳು. ನಾವು ಗುಡಿಯ ಕಟ್ಟಿ ಮೂರ್ತಿ ಇಟ್ಕೊಂಡಿವಲ್ಲ, ದೇವತೆಗಳು ಅನೇಕ, ಪರಮಾತ್ಮ ಒಬ್ಬನಿದ್ದಾನೆ. ಆ ಪರಮಾತ್ಮನೇ ಇಡೀ ಜಗತ್ತಿಗೆ ಕೊಡೋದಕ್ಕೆ ಬಂದಿದ್ದಾನೆ. ನಮ್ಮೆಲ್ಲರಿಗೂ ಉದ್ಧಾರಕ್ಕಾಗಿ ಪರಮಾತ್ಮ ಅವತರಿಸಿದೆ. ನಾವೆಲ್ಲ ಅವನ ಮಕ್ಕಳಾಗಿದ್ದೀವಿ. ನಾವ್ ಹೆಂಗಿದೀವಿ ಅಂದ್ರೆ ಜ್ಯೋತಿ ಸ್ವರೂಪರು. ನಾವು ಕೂಡ ಆತ್ಮರು, ಹಣೆಯ ಮಧ್ಯದಲ್ಲಿ ಇರ್ತೀವಿ. ಇಲ್ಲಿ ಆತ್ಮನ ದೇಹದಲ್ಲಿ ಇದ್ದು ನಡೆಸ್ತಾ ಇದೆ ಇದನ್ನ ದೇಹನ. ಆ ಶಕ್ತಿಗೆ ಸಾವಿಲ್ಲ, ಆತ್ಮಕ್ಕೆ ಸಾವಿಲ್ಲ. ನಾವೆಲ್ಲ ಮಾಡಿದ್ದು ನಮ್ಮ ಕರ್ಮ ಅಂತ ತಗೊಂಡು ಮತ್ತೊಂದು ಜನ್ಮ ಎತ್ತುತ್ತಾ ಇರ್ತೀವಿ. ಯಾವತ್ತಿಗೂ ಸತ್ತೋಗಲ್ಲ ನಾವು. ಅದಕ್ಕೆ ಭಯ ಬೀಳ್ಬೇಡ್ರಿ. ಕರೋನಾ ಬಂದ್ರು ಸತ್ತೋಗಲ್ಲ ನಾವು, ಬೆಂಕಿ ಮಳೆ ಸುರಿದ್ರು ಸತ್ತೋಗಲ್ಲ, ಬಾಂಬ್ ಬಿದ್ರು ಸತ್ತೋಗಲ್ಲ. ಅರ್ಥ ಆಗಲ್ಲ ಹೇಳೋದು. ಮಣ್ಣಿಂದ ಕಾಯೋ ಮಣ್ಣಿಗಂತ ದೇಹನ ಮಣ್ಣಿಗೆ ಹಾಕ್ಬೋದು, ಬೆಂಕಿ ಹಾಕಿ ಸುಡಬಹುದು. ಯಾರು ವಿಷಯ ಕುಡಿದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ತುಂಡು ಮಾಡಿ ನೋಡ್ಬೋದು ಏನೈತಿ ವಿಷಯ ಇದೆಲ್ಲ. ಆದ್ರೆ ಆತ್ಮನ್ ತುಂಡು ಮಾಡಕ್ಕಾಗಲ್ಲ, ಆತ್ಮನ್ ಮಣ್ಣಾಗ ಉಳಕ್ಕಾಗಲ್ಲ, ಬೆಂಕಿ ಸುಡಕ್ಕಾಗಲ್ಲ, ನೀರ ತುಳಿಸಕ್ಕಾಗಲ್ಲ, ಯಾವ್ದೇ ರೀತಿ ಕತ್ತರಿಸಕ್ಕಾಗಲ್ಲ, ಕಟ್ಟಿಡಕ್ಕಾಗಲ್ಲ. ಆತ್ಮ ಕಣ್ಣಿ ಕಾಣಲ್ಲ, ಕೈ ಸಿಗಲ್ಲ, ಏನ್ ಮಾಡ್ತೀರ? ಹಾಗಾಗಿ ಆತ್ಮಕ್ಕೆ ಸಾವಿಲ್ಲ. ಅದಕ್ಕೆ ಭೈರ ಪುಣ್ಯಾತ್ಮ ಅನ್ಸ್ಕೊತಿದೆ, ಕೆಟ್ಟದ್ ಮಾಡಿದ್ರೆ ಪಾಪಾತ್ಮ ಅನ್ಸ್ಕೊತಿದೆ. ಒಳ್ಳೆ ದೊಡ್ಡ ಕೆಲಸ ಮಾಡೋದು ಮಹಾತ್ಮ ಅನ್ಸ್ಕೊತಿದೆ, ದಾನ ಧರ್ಮ ಮಾಡೋದು ಧರ್ಮಾತ್ಮ ಅನ್ಸ್ಕೊತ. ಈಗ ನಾವೆಲ್ಲ ವೆರೈಟಿ ಆತ್ಮಗಳು ಕುಣಿತಾ ಇದೀವಿ ಭೂಮಿ. ಅಂತ ಆತ್ಮಗಳು ಸುಖದಲ್ಲಿ ಬರ್ಬೇಕಂದ್ರೆ ಒಳ್ಳೆ ಕರ್ಮದ ಗಂಟು ಇರ್ಬೇಕು. ಅದಕ್ಕೆ ಪುಣ್ಯದ ಗಂಟು ಅಂತ ನಿಮ್ ಮಾಮೂಲಿ ಗೊತ್ತಿರ್ತದೆ. ಹಾಗಾಗಿ ನಾವು ಪುಣ್ಯಾತ್ಮರಾಗಬೇಕು. ಪಾಪ ಕಳ್ಕೊಳಕ್ ಸದಾಶಿವನ್ ಧ್ಯಾನ ಮಾಡ್ಬೇಕೀಗ. ಏನ್ ಮಾಡ್ಬೇಕು? ಪಾಪ ಕಳ್ಕೊಳಕ್ಕೆ ಪರಮಾತ್ಮ ಮಾಡ್ಬೇಕು. ಯಾಕೆ ಪಾಪ ಕಳ್ಕೋಬೇಕು? ಈಗ ಕಷ್ಟ ಪಡ್ತಿದೀವಲ್ಲ, ಇದು ಪಾಪದ ರಿಸಲ್ಟ್, ಇದು ಫಲಿತಾಂಶ. ಈಗೇನ್ ಬಡತನ ಇದೆ, ದುಃಖ ಶಾಂತಿ ಇದೆ, ನಾವೇ ಮಾಡಿದ ಕರ್ಮ ಇದು. ಹಿಂದೆ ಮಾಡಿದ ಕರ್ಮ ಯಾರಪ್ಪನ ಗಂಟು, ನಾವೇ ಮಾಡಿದ ಗಂಟು. ಅದನ್ನ ಕಳ್ಕೋಬೇಕಂದ್ರೆ ಶಿವನ್ ನೆನಪು ಮಾಡ್ಬೇಕು. ಕೈಲಾದ ಒಳ್ಳೇದು ಮಾಡ್ಬೇಕು. ಯಾಕೆ ಮಾಡ್ಬೇಕು ಒಳ್ಳೇದು? ಈಗ ಒಳ್ಳೇದ್ ಮಾಡಿಲ್ಲ ಅಂದ್ರೆ ಒಕ್ಕತ್ ನೋಡಂತ ಇದೆ, ಬಾಂಬಕ್ಕ ನೋಡಕತ್ತೆ ಟಿವಿಯಾಗ. ಜಾಗೃತಿ ತಂದ್ಕೊಳ್ಳಿ ಅಂತ ಹೇಳಕತ್ತ. ಈ ಸೃಷ್ಟಿಯ ಪರಿವರ್ತನೆ ಆಗ್ತದೆ. ನೀವು ಬೇಕಂದ್ರೂ ಸರಿ, ಬೇಡಂದ್ರೂ ಸರಿ. ಕಲಿಯುಗ ಹೋಗ್ತದೆ, ಸತ್ಯುಗ ಬರ್ತದೆ. ಸತ್ಯವಂತರ ಉಳಿಗಾಲ, ಸುಳ್ಳಿಗೂ ಮೋಸಕ್ಕೆ ಅಂತ್ಯ. ಈ ಸುಳ್ಳು ಮೋಸ ಭ್ರಷ್ಟಾಚಾರ ಪ್ರಪಂಚಕ್ಕೆ ನರಕ ಅಂತಾರೆ, ಸತ್ಯ ಶ್ರೇಷ್ಠಾಚಾರ ಪ್ರಪಂಚಕ್ಕೆ ಸ್ವರ್ಗ ಅಂತಾರೆ. ಆ ಸತ್ಯವಂತರ ಪುಣ್ಯಾತ್ಮರ ಕಾಲ ಬರ್ತಾ ಇದೆ ಈಗ. ನಮ್ಮ ಅಜ್ಜನ ಕಾಲದಾಗ ಹಂಗಿತ್ತು, ನಮ್ಮ ಅಪ್ಪನ ಕಾಲದಾಗ ಹೆಂಗಿತ್ತು, ಹಂಗ್ ಬೆಳಿತಿದ್ರು, ಹಿಂಗ್ ತಿಂತಿದ್ರು, ಹಿಂಗ್ ಕುಣಿತಿದ್ರು ಅಂತ ಅದೇ ತರ ಕುಣ್ಕೊಂಡು ಖುಷಿಯಾಗಿರುವಂತ ಸಮಯ ಮತ್ತೆ ಹಂಚ್ಕೊಂಡು ತಿನ್ನೋದು, ಕೂಡಿ ಬಾಳೋದು. ಆ ವಚನಕಾರ ಹೇಳಿದ್ರು, ಪಾಪದ ದುಡ್ಡು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಕಾರ್ಯಕ್ಕೆ ಅಂತ. ಒಳ್ಳೆ ಕೆಲಸ ಏನು ನಡೀತಾ ಇಲ್ಲ ಇಲ್ಲಿ, ಎಲ್ಲದು ಪಾಪ ದುಡ್ಡಾಗಿ ಎಲ್ಲ ಕೆಟ್ಟ ಕೆಲಸ ನಡೀತಾ ಇದೆ ಜಾಸ್ತಿ. ಹಾಗಾಗಿ ನಿಮ್ಗೆ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಪ್ರಜಾಪತಿ ಬ್ರಹ್ಮಕುಮಾರಿ ಈಶ್ವರೇಶ್ವರಕ್ಕೆ ಬನ್ನಿ. ಪಾಂಡವಪುರಕ್ಕೆ ನಾವು ಇಲ್ಲಿ ಪಾಂಡವಪುರದಿಂದ ಬಂದಿದ್ವಿ. ಇಲ್ಲ ನಿಮ್ಮೂರಿಗೆ ಏನಾರು ಬೇಗ ತಿಳಿಸ್ಕೊಡ್ರಪ್ಪ, ಹಬ್ಬ ಬರ್ತದೋ ಏನಾಗುತ್ತೋ ಅಚಾನಕ್ ಗೊತ್ತಿಲ್ಲ, ಏನ್ ಬೇಕಾದಾಗ್ಬೋದು ಅಂತ ಹೇಳ್ಬಿಟ್ಟು ಭಗವಂತ. ಅದಕ್ಕೆ ನಿಮಗೆ ಬಂದು ಹೇಳ್ತಾರೆ ಇಷ್ಟೊತ್ತಿಗೆ. ಅರ್ಥ ಆಗತ್ತಾ? ಇವತ್ತಿದ್ದ ನಾಳೆ ಇರಲ್ಲ. ಮನೆ ಕಿವಿ ನೋಡಿದ್ರಲ್ಲ, ಹಾರ್ಟ್ ಅಟ್ಯಾಕ್ ಹಾಸನ ಜಿಲ್ಲೆಯಲ್ಲಿ ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಆದವು ಅಂದ್ರು. ಏನ್ ಅರ್ಥ ಇದೆ? 20 ವರ್ಷಕ್ಕೆ 30 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಸಮಯ, ಅದು ಸಾಯೋ ಟೈಮ್ ಅದು ಅಲ್ಲ. ಹಾಗಾಗಿ ನಮ್ಮ ಜೀವನ ಇರುವಾಗ ಈ ಕ್ಷಣವನ್ನ ವ್ಯರ್ಥ ಮಾಡದೆ ಆ ಪರಮಾತ್ಮ ಕಡೆ ಮುಖ ಮಾಡಿದ್ದಾನೆ. ನಾವೆಲ್ಲರೂ ಅಣ್ತಂದ್ರಾಗಿದ್ದೀವಿ. ನಾವು ಬೇರೆ, ನೀವು ಬೇರೆ ಏನಿಲ್ಲ. ನಾವೆಲ್ಲರೂ ಒಂದು ಪರಮಾತ್ಮನ ಮಕ್ಕಳಾಗಿದ್ವಿ. ಅದಕ್ಕೆ ಹಂಚ್ಕೊಂತೀನಿ, ನಾನು ಕೈಲಾದ್ರೆ ಒಳ್ಳೇದು ಮಾಡೋಣ, ಎಲ್ಲರೂ ಕೂಡ ಖುಷಿಯಾಗಿರೋಣ. ಅದಕ್ಕಾಗಿ ಆ ಸ್ವರ್ಗದ ಸುಖವನ್ನ ನಾವೆಲ್ಲರೂ ಪಡ್ಕೊಳ್ಳೋಣ ಅಂತ ಭಾಗ್ಯಶಾಲಿಗಳಾಗ್ಲಿ ಅಂತೇಳಿ ನಿಮಗೆ ಈ ಸಂದೇಶ ಕೂಡ ಬಂದಿದ್ವಿ. ಹಾಗಾಗಿ ನೀವೆಲ್ಲ ಆತ್ಮಗಳನ್ನು ತಿಳ್ಕೊಳ್ಳಿ. ನಮ್ಮ ತಂದೆ ಪರಮಾತ್ಮ, ನಮ್ಮ ಮನೆ ಪರಮಧಾಮ. ಏನ್ ಅಂದ್ಕೋಬೇಕು? ನಾನು ಆತ್ಮ, ಸಾಯಲ್ಲ, ಅದಕ್ಕೆ ಭಯ ಬೇಡ, ಖುಷಿಯಾಗಿರ್ಬೇಕು. ನಮ್ಮ ತಂದೆ ಪರಮಾತ್ಮ, ಅವನಿಗೂ ಸಾವಿಲ್ಲ. ಆದ್ರೆ ಅವನ ಹುಟ್ಟು ಸಾವು ಪಾಪ ಪುಣ್ಯ ದುಃಖದಲ್ಲಿ ಬರೋದಿಲ್ಲ. ನಮ್ಗೆ ಒಳ್ಳೇದು ಮಾಡಕ್ ಬಂದಿದ್ದಾನೆ. ಅವನಿಗೆ ದಯಾ ಸಾಗರ ಬ್ರಹ್ಮಕುಮಾರಿ ಈಶ್ವರ ನೀವೆಲ್ಲರಿಗೂ ಸ್ವಾಗತ ಬಯಸ್ತೇವೆ. ಯೂಟ್ಯೂಬ್ ಅಲ್ಲಿ, ಗೂಗಲ್ ಅಲ್ಲಿ ಬ್ರಹ್ಮಕುಮಾರೀಸ್ ಅಂತ ಹಾಕಿ ನಿಮ್ಗೆ ಮಾಹಿತಿ ಸಿಗುತ್ತೆ. ಇದನ್ನ ಹೆಚ್ಚಿನ ಮಾಹಿತಿ ನೀವು ಪಡ್ಕೋಬೇಕು, ನಮ್ಮೂರಿಗೆ ಬಂದು ತಿಳಿಸ್ಬೇಕಾದ್ರೆ ನಾವು ಪ್ರಯತ್ನ ಮಾಡ್ತೀವಿ. ನಿಮ್ಮ ಯಾರು ಒಂದಿಬ್ರು ಮೂರು
ಮುಖಂಡರು ಯಾರು ಸೇರ್ಕೊಂಡು ನಂಬರ್ ಕೊಟ್ಟಿರಿ, ನೀವೆಲ್ಲರೂ ಸೇರ್ಕೊಳ್ಳಿ. ಹೆಣ್ಮಕ್ಳು ಗಂಡ್ಮಕ್ಳು ಯಾರು ನಾಚಿಕೆ ಪಟ್ಕೋಬೇಡಿ. ಹೆಣ್ಮಕ್ಳು ಇದ್ದ ಕಡೆ ಗಂಡ್ಮಕ್ಳು ಬರೋಲ್ಲ, ಗಂಡ್ಮಕ್ಳು ಇದಕ್ಕೆ ಅವೆಲ್ಲ ಮಾಡಬಾರ್ದು. ಹಳ್ಳಿಯಲ್ಲಿ ನೋಡಿದ್ವಿ, ದೇವ್ರದ್ದು ಇದು ಒಳ್ಳೆ ಕೆಲಸ, ಇದಕ್ಕೆ ಯಾವುದಕ್ಕೂ ನಾಚಿಕೆ ಪಟ್ಕೋಬೇಡಿ. ಎಲ್ಲರೂ ಸೇರ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ. ಓಕೆ, ಶರಣ ಶರಣ. ಓಂ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು.